Okay, good morning to all of you. Today's topic is project life cycle. Okay, so project life cycle. What I said is the total lifespan of the project, which includes so many tasks or so many phases where the project manager has to handle it. So it may be from the beginning to ending of the life cycle of the project. So life cycle means what are the activities to be done or which has been happened. This has to be recorded. So those things we can say in the project life cycle. Project life cycle is the process that project managers follows through when completing a project. It includes a sequence of phases that a project goes through from its initial to closure. ಬಿಗಿನಿಂಗಿಂದ ಕ್ಲೋಸ್ವರೆಗೂ ಆಗುವಂತಹ ಕೆಲಸಗಳನ್ನು ಪ್ರಾಜೆಕ್ಟ್ ಮ್ಯಾನೇಜರು ಡೈರೆಕ್ಷನ್ ಮಾಡ್ಬೋದು, ಪ್ಲ್ಯಾನಿಂಗ್ ಮಾಡ್ಬೋದು, ಈ ರೀತಿ ಇರುತ್ತೆ. ಸೊ ನಂತರ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಪ್ರಾಜೆಕ್ಟ್ ಲೈಫ್ ಸೈಕಲ್ ಅನ್ನೋದನ್ನು ಕನ್ಸಿಡರ್ ಮಾಡಿದ್ರೆ, ಸೊ ಪ್ರಾಜೆಕ್ಟ್ ಲೈಫ್ ಸೈಕಲ್ ಏನು? ಇನಿಷಿಯಲ್ ಫೇಸು ಅಂದರೆ 4 ಫೇಸನ್ನು ಹೇಳ್ಬೋದು. ಕೆಲವೊಂದು ಬುಕ್ಸಲ್ಲಿ ಕೆಲವು ರೀತಿ ಹೇಳಿದ್ದಾರೆ, ಅಂದರೆ 5 ಸೈಕಲ್ಸ್ ಅಂತ ಹೇಳ್ತಾರೆ, ಕೆಲವು ಕಡೆ 6 ಸೈಕಲ್ಸ್ ಅಂತ ಹೇಳ್ತಾರೆ, 7 ಫೇಸಸ್ ಅಂತ ಹೇಳ್ತಾರೆ. ಸೊ ಡಿಪೆಂಡಿಂಗ್ ಅಪಾನ್ ದ ಪರ್ಸೆಪ್ಷನ್ ಆಫ್ ಡಿಫ್ರೆಂಟ್ ಆಥರ್ಸ್ ದೇ ಕ್ಯಾನ್ ಡಿಫೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಪ್ರಾಜೆಕ್ಟ್ ಲೈಫ್ ಸೈಕಲ್. ಸೊ ಇಲ್ಲಿ ಲೆಟ್ ಅಸ್ ಕನ್ಸಿಡರಿಂಗ್ ಆಸ್ ಎ 4 ಸೈಕಲ್ಸ್: ಇನಿಷಿಯಲ್ ಫೇಸ್, ಪ್ಲಾನಿಂಗ್ ಫೇಸ್, ಎಕ್ಸಿಕ್ಯೂಷನ್ ಫೇಸ್ ಮತ್ತು ಟರ್ಮಿನೇಷನ್ ಫೇಸ್. ಏನೆಲ್ಲ ಆ್ಯಕ್ಟಿವಿಟೀಸು ಪ್ರತಿ ಸ್ಟೇಜಲ್ಲಿ ಆಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಸೊ ಇನಿಷಿಯಲ್ ಫೇಸಸ್ ಅಂದರೆ ಸ್ಟಾರ್ಟಿಂಗ್ ಆಫ್ ದ ಪ್ರಾಜೆಕ್ಟು. ಪ್ಲಾನಿಂಗ್ ಫೇಸ್ ಅಂದರೆ ಆರ್ಗನೈಸಿಂಗ್ ಆ್ಯಂಡ್ ಪ್ರಿಪೇರಿಂಗ್, ಇವನ್ ಕಾಂಟ್ರಾಕ್ಟಿಂಗ್ ಅದೆಲ್ಲ ಪ್ಲಾನಿಂಗ್ ಫೇಸಲ್ಲಿ ಬರುತ್ತೆ. ಎಕ್ಸಿಕ್ಯೂಷನ್ ಫೇಸ್ ಕ್ಯಾರಿ ಔಟ್ ದ ಪ್ರಾಜೆಕ್ಟನ್ನು ಮಾಡುವಂಥದ್ದು. ಮತ್ತು ಟರ್ಮಿನೇಷನ್ ಫೇಸಸ್ಸು ಕ್ಲೋಸಿಂಗ್ ದ ಪ್ರಾಜೆಕ್ಟ್, ಡಾಕ್ಯುಮೆಂಟೇಷನ್ ಇರ್ಬೋದು, ಈ ರೀತಿ ಬೇರೆ ಬೇರೆ ಇದಾಗಿ ಇರುತ್ತೆ. ಓಕೆ, ನೌ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಪ್ಲ್ಯಾನಿಂಗ್ ಫೇಸ್. ಪ್ಲ್ಯಾನಿಂಗ್ ಫೇಸಲ್ಲಿ ಸ್ಟ್ರಾಟಜಿಕ್ ಪ್ಲ್ಯಾನಿಂಗು ಮತ್ತು ಇಂಪ್ಲಿಮೆಂಟೇಷನ್ ಫೇಸ್ ಬೇರೆ. ಬಟ್ ಪ್ಲ್ಯಾನಿಂಗ್ ಫೇಸಲ್ಲಿ ಇಂಪ್ಲಿಮೆಂಟೇಷನ್ ಯಾವ ರೀತಿ ಆಗಬೇಕು ಅನ್ನೋದನ್ನು ನಾವು ನೋಡ್ಕೋಬೇಕಾಗುತ್ತೆ. ಸೊ ಈಗ ಆಲ್ರೆಡಿ ಹೇಳಿರೋ ರೀತಿ ಒಂದು ಫಸ್ಟ್ ಒನ್ನು ಇನಿಷಿಯಲ್ ಫೇಸು, ಸೆಕೆಂಡ್ ಒನ್ ಇಸ್ ಪ್ಲಾನಿಂಗ್ ಫೇಸು, ಮೂರನೇದು ಎಕ್ಸಿಕ್ಯೂಷನ್ ಫೇಸು, ನಾಲ್ಕನೇದು ಟರ್ಮಿನೇಷನ್ ಫೇಸ್. ಫಸ್ಟ್ ವಿ ವಿಲ್ ಲುಕ್ ಅಟ್ ಇಂಟು ದ ಇನಿಷಿಯಲ್ ಫೇಸ್. ಇನಿಷಿಯೇಷನ್ ಫೇಸಲ್ಲಿ ಏನು ಇನಿಷಿಯೇಷನ್ನು, ನಾವು ಈ ಪ್ರಾಜೆಕ್ಟನ್ನು ಯಾಕೆ ಮಾಡ್ತಾಯಿದ್ವಿ, ಅದರ ಉದ್ದೇಶ ಏನು, ಯಾವ ರೀತಿ ಮಾಡ್ತೀವಿ. ಓಕೆ, ಉದಾಹರಣೆಗೆ ಒಂದು ಫಿಲಮ್ ತೆಗಿಬೇಕು ಅಂತ ಅಂದ್ಕೊಳ್ಳೋಣ. ಉದಾಹರಣೆಗೆ ಅದು ಬಾಹುಬಲಿ ಅನ್ನೋದು ಒಂದು ಮೂವಿ ಅಂತ, ಅದನ್ನು ಪ್ರಾಜೆಕ್ಟ್ ಅಂತ ಕನ್ಸಿಡರ್ ಮಾಡಿದ್ರೆ ಅದರ ಇನಿಷಿಯಲ್ ಫೇಸ್ ಏನಾಗಿರುತ್ತೆ? ಸೊ ಸ್ಟೋರಿ ರೆಡಿ ಇದೆಯಾ, ಸಾಂಗ್ಸ್ ಸ್ಕ್ರಿಪ್ಟ್ಸ್ ರೆಡಿ ಇದೆಯಾ, ಅದಕ್ಕೆ ಬೇಕಾದಂಥ ಮ್ಯೂಸಿಕ್ಸ್ ಯಾರ್ಯಾರು, ಮ್ಯೂಸಿಕ್ ಡೈರೆಕ್ಟ್ರ್ ಯಾರು, ಸೊ ಡ್ಯಾನ್ಸ್ ಡೈರೆಕ್ಟ್ರ್ ಯಾರು, ಸೊ ಫೈಟ್ ಡೈರೆಕ್ಷನ್ಸ್ ಯಾರ್ದು, ಈ ರೀತಿಯಾದಂತಹ ಒಂದು ವಿಷನ್. ಇದು ಯಾವ ಲ್ಯಾಂಗ್ವೇಜಲ್ಲಿ ಮಾಡ್ತೀವಿ, ಯಾರಿಗೆ ರೀಚ್ ಆಗಬೇಕು, ನಮಗೆ ವಿತಿನ್ ಇಂಡಿಯಾ ಮಾತ್ರನ ಅಥವಾ ಔಟ್ಸೈಡ್ ದ ಕಂಟ್ರಿನ, ಅಥವಾ ಓನ್ಲಿ ರಿಸ್ಟ್ರಿಕ್ಟೆಡ್ ಟು ತಮಿಳ್ ಅಥವಾ ತೆಲುಗುನ, ಅಥವಾ ಮಲ್ಟಿಪಲ್ ಲ್ಯಾಂಗ್ವೇಜಾ, ಈ ರೀತಿಯಾದಂತಹ ಏನು ಧ್ಯೇಯೋದ್ದೇಶಗಳೇನು ಆ ಪ್ರಾಜೆಕ್ಟಿಂದು ಅನ್ನೋದನ್ನು ನಾವು ತಿಳ್ಕೋಬೇಕು. ಓಕೆ, ಮೆಷರಬಲ್ ಆಬ್ಜೆಕ್ಟಿವ್ಸ್ ಏನು? ಓಕೆ, ವಿ ವಿಲ್ ಡಿಸೈಡ್ ಟು ಮಲ್ಟಿಲಿಂಗ್ವಲ್ ಆಗಿ ಈ ಪ್ರಾಜೆಕ್ಟನ್ನು ಮಾಡೋಣ ಅಂತ ಉದ್ದೇಶ ಇದ್ದರೆ ಅದನ್ನು ಆಬ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ. ಮತ್ತು ಸಕ್ಸಸ್ ಕ್ರೈಟೀರಿಯಾ, ಇದನ್ನು ಎಷ್ಟು ಜನ ಅಕ್ಸೆಪ್ಟ್ ಮಾಡ್ಕೊತಾರೋ ಇಲ್ವೋ ಅನ್ನೋದನ್ನು ಬಂಡವಾಳ ಹಾಕೋದಕ್ಕಿಂತ ಮುಂಚೆನೇ ನಾವು ನಿರ್ಧಾರ ಮಾಡಬೇಕು. ಅಕಸ್ಮಾತ್ ಅಷ್ಟೊಂದು ಬಂಡವಾಳ ಹಾಕಿ ಅಕಸ್ಮಾತ್ ಫಿಲಮ್ ಲಾಸ್ ಆಯಿತು ಅಂದರೆ ಸೊ ಇಟ್ ಈಸ್ ಎ ಹ್ಯೂಜ್ ಲಾಸ್ ಆಗುತ್ತೆ. ಸೊ ಹಾಗಾಗಿ ಸಕ್ಸಸ್ ಕ್ರೈಟೀರಿಯಾ, ಯಾರು ಡೈರೆಕ್ಟ್ರು ಅನ್ನೋದ್ರ ಮೇಲೆ ನಿರ್ಧಾರ ಆಗಿರುತ್ತೆ, ಯಾರು ಆ್ಯಕ್ಟ್ರು ಅನ್ನೋದ್ರ ಮೇಲೆ ನಿರ್ಧಾರ ಆಗಿರುತ್ತೆ. ಈ ರೀತಿ ನಾವು ಅಂದರೆ ಕನ್ಸಿಡರ್ ಮಾಡಬೇಕಾಗತ್ತೆ.
ಇದೇ ರೀತಿ ಅಂದರೆ ನಾನು ಉದಾಹರಣೆಗೆ ಫಿಲಮನ್ನು ಒಂದು ಎಕ್ಸಾಂಪಲ್ ಆಗಿ ತೊಗೊಂಡೆ. ಅದೇ ರೀತಿ ಇಂಡಸ್ಟ್ರಿನಲ್ಲಿ ಓಕೆ, ಈಗ LMS ಸಾಫ್ಟ್ವೇರ್ ಈಗ ನಾವೇನು ವಿದ್ಯಾರ್ಥಿಗಳು ಬಳಸ್ತಾರೆ, ಈಗ ನಾವು ಗೂಗಲ್ ಮೀಟ್ ಅನ್ನೋ ಸಾಫ್ಟ್ವೇರನ್ನು ಆನ್ಲೈನ್ ಕ್ಲಾಸಸ್ಗೆ ಬಳಸ್ತಾ ಇದ್ವಿ. ಗೂಗಲ್ ಕ್ಲಾಸ್ ರೂಮ್ ಅನ್ನೋದನ್ನು ಯೂಸ್ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಮಾಹಿತಿ ತಲುಪ್ತೀನಿ. ಓಕೆ, ಈಗ ಉದಾಹರಣೆಗೆ ಗೂಗಲ್ ಕ್ಲಾಸ್ ರೂಮ್ ಅನ್ನೋದು ಒಂದು ಪ್ರಾಜೆಕ್ಟ್ ಅಂತ ಅಂದರೆ ಎಷ್ಟು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬೇಕು, ಅದನ್ನು ಮಾಡೋದ್ರಿಂದ ಅದನ್ನು ಬಳಸ್ತಾರಾ, ಗೂಗಲ್ ಮೀಟ್ ಅಂತ ಏನು ಯೂಸ್ ಮಾಡ್ತಾ ಇದ್ವಿ ಅದನ್ನು ಬಳಸ್ತಾರಾ. ಅದೇ ರೀತಿ ಝೂಮ್ ಮೀಟಿಂಗ್ ಇದೆ, ಅಥವಾ ಬೇರೆ ಬೇರೆ ಕಂಪ್ನಿಯಿಂದ ಬೇರೆ ಬೇರೆ ರೀತಿಯಾದಂತಹ ಟೂಲ್ಸ್ ಇದೆ. ಸೊ ಭಾರತದ್ದೇ ಆದಂತಹ ಯಾವುದಾದ್ರು ಟೂಲ್ಸ್ ಇದೆಯಾ, ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು, ಈ ರೀತಿ ಎಲ್ಲ ಪ್ರಶ್ನೆಗಳನ್ನು ನಾವು ಇನಿಷಿಯಲ್ ಫೇಸಲ್ಲಿ ನೋಡ್ಕೋಬೇಕಾಗತ್ತೆ. ಸೊ ಯಾರು ಅದಕ್ಕೆ ಪ್ರಾಪರ್ ಮ್ಯಾನೇಜರ್ ಅಥವಾ ಈ ಪ್ರಾಜೆಕ್ಟ್ ಮ್ಯಾನೇಜರನ್ನು ಯಾರು, ಅಥವಾ ಸ್ಪಾನ್ಸರರ್ಸ್ ಯಾರು, ಸ್ಟಾಕ್ ಹೋಲ್ಡರ್ಸ್ ಯಾರೆಲ್ಲ ಆಗಿರ್ತಾರೆ, ಈ ಎಲ್ಲ ವಿಚಾರಗಳನ್ನು ಇನಿಷಿಯಲ್ ಫೇಸಲ್ಲಿ ನಾವು ನೋಡಬೇಕಾಗತ್ತೆ. ಅಂದರೆ ಪ್ರಾಜೆಕ್ಟ್ ಲೈಫ್ ಸೈಕಲಲ್ಲಿ ಫಸ್ಟ್ ಫೇಸ್, ಇನಿಷಿಯಲ್ ಫೇಸಲ್ಲಿ ಇದನ್ನು ನೋಡಬೇಕಾಗತ್ತೆ. ನೆಕ್ಸ್ಟು ಪ್ಲ್ಯಾನಿಂಗ್ ಫೇಸು. ಪ್ಲ್ಯಾನಿಂಗ್ ಫೇಸಲ್ಲಿ ಎರಡು ಆಗಲೇ ಹೇಳಿದ ಪ್ರಕಾರ ಸ್ಟ್ರಾಟಜಿಕ್ ಪ್ಲ್ಯಾನಿಂಗು ಮತ್ತು ಇಂಪ್ಲಿಮೆಂಟೇಷನ್ ಪ್ಲ್ಯಾನಿಂಗ್. ಇಂಪ್ಲಿಮೆಂಟೇಷನ್ ಅಥವಾ ಎಕ್ಸಿಕ್ಯೂಷನ್ ಅಂತ ನಾವೇನು ಹೇಳ್ತೀವಿ ಅದನ್ನು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನಾವು ಪ್ಲ್ಯಾನ್ ಮಾಡಬೇಕಾಗತ್ತೆ. ಸ್ಟ್ರಾಟಜಿಕ್ ಪ್ಲ್ಯಾನಿಂಗು ಅದರಲ್ಲಿ ಯಾರೆಲ್ಲ ಇರ್ತಾರೆ, ಅದರದ್ದು ಡಿಸೈನ್ ಆಸ್ಪೆಕ್ಟ್ಸ್ ಏನು, ಓಕೆ, ಯಾವ ರೀತಿ ಆರ್ಗನೈಸ್ ಮಾಡಬೇಕು, ಆ ರೀತಿಯಾದಂತಹ ಪ್ಲ್ಯಾನಿಂಗು. ಇಂಪ್ಲಿಮೆಂಟೇಷನ್ ಪ್ಲ್ಯಾನಲ್ಲಿ ಸೊ ಯಾರ್ಯಾರ್ದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಏನು, ಕಾಂಟ್ರಾಕ್ಟ್ಸಸ್ ಯಾರಿರ್ತಾರೆ, ಸೊ ಈ ರೀತಿಯಾದಂತಹ ಮಾಹಿತಿಯನ್ನು, ಸೊ ಕಸ್ಟಮರ್ಸ್ ಯಾರು, ಅವರಿಗೆ ಎಷ್ಟು ಗಂಟೆಯಲ್ಲಿ ಡೆಲಿವರಿ ಮಾಡಬೇಕು, ಅಥವಾ ಆನ್ಲೈನಲ್ಲಿ ಏನಾದರೂ ಮಾಡ್ಬೋದಾ, ಆಫ್ಲೈನಲ್ಲಿ ಮಾಡಬೇಕಾ, ಅಲ್ಲಿ ಮಿಷಿನರೀಸ್ ರಿಪೇರಿ ಬಂದರೆ ಯಾವ ರೀತಿ ಮಾಡಬೇಕಾಗತ್ತೆ, ಸರ್ವಿಸ್ ಪರ್ಸನ್ಸು ಎಷ್ಟು ಜನ ಇರಬೇಕು, ಈ ರೀತಿ ಎಲ್ಲ ವಿಚಾರಗಳನ್ನು ನಾವು ನೋಡ್ಕೋಬೇಕಾಗತ್ತೆ. ಅಂದರೆ ಬಿಫೋರ್ ಎಕ್ಸಿಕ್ಯೂಷನ್ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಪೂರಕವಾದಂತಹ ತಯಾರಿ, ಅದನ್ನು ಪ್ಲ್ಯಾನಿಂಗ್ ಅಂತ ನಾವು ಹೇಳ್ತೀವಿ. ಇದು ಒಂದು ಫೇಸು. ಒಟ್ಟಿನಲ್ಲಿ ಈಗ ಒಂದು ಏನು ಇನಿಷಿಯಲ್ ಫೇಸು, ಇನ್ನೊಂದು ಪ್ಲ್ಯಾನಿಂಗ್ ಫೇಸು. ಸೊ ಈ ಪ್ಲ್ಯಾನಿಂಗ್ ಅಂದರೆ ಈವನ್ ಬಡ್ಜೆಟ್ ಪ್ಲ್ಯಾನಿಂಗ್ ಇರ್ಬೋದು, ಸೊ ಅದರಲ್ಲಿ ಸ್ಟಾಕ್ ಹೋಲ್ಡರ್ಸ್ ಯಾರು ಇರ್ತಾರೆ ಅನ್ನೋದು, ಸೊ ಈ ರೀತಿಯಾಗಿ ವ್ಯತ್ಯಾಸ ಆಗುತ್ತೆ. ಸೊ ನೆಕ್ಸ್ಟು ಏನು ವಿತ್ ರೆಸ್ಪೆಕ್ಟು 1 minute I will next one is execution phase. In this phase the decision and activities defined during the planning phase are implemented. ಎಕ್ಸಿಕ್ಯೂಷನ್ ಫೇಸಲ್ಲಿ ಏನು ಮಾಡ್ತೀವಿ, ಈಗ ಪ್ಲ್ಯಾನಿಂಗ್ ಫೇಸಲ್ಲಿ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಯೂಸ್ ಮಾಡಿಕೊಂಡು ನಾವು ಯಾವ್ಯಾವ ವರ್ಕನ್ನು ಅಥವಾ ಯಾವ್ಯಾವ ಆ್ಯಕ್ಟಿವಿಟಿಗಳನ್ನು ಯಾರ ಕೈಲಿ ಮಾಡಿಸ್ಬೇಕು ಅನ್ನೋದನ್ನು ಇಲ್ಲಿ ಮಾಡಿಸುವಂಥದ್ದು, ಎಕ್ಸಿಕ್ಯೂಟ್ ಮಾಡುವಂಥದ್ದು. ಡ್ಯೂರಿಂಗ್ ದಿಸ್ ಫೇಸ್ ಅಂದರೆ ಎಕ್ಸಿಕ್ಯೂಷನ್ ಫೇಸಲ್ಲಿ ದ ಪ್ರಾಜೆಕ್ಟ್ ಮ್ಯಾನೇಜರ್ ಹ್ಯಾಸ್ ಟು ಸೂಪರ್ವೈಸ್ ದ ಪ್ರಾಜೆಕ್ಟ್ ಆ್ಯಂಡ್ ಪ್ರಿವೆಂಟ್ ಎನಿ ಎರರ್ಸ್ ಫ್ರಮ್ ದ ಟೇಕಿಂಗ್ ಪ್ಲೇಸ್. ಏನಾದರೂ ಸಮಸ್ಯೆಗಳಿದ್ದಲ್ಲಿ ಅದಂಥದ್ದನ್ನ ಸಾಲ್ವ್ ಮಾಡಬೇಕು, ಜೊತೆಗೆ ಅಲ್ಲಿ ಸೂಪರ್ವೈಸ್ ಮಾಡ್ತಾ ಇರಬೇಕು, ಏನು ತೊಂದರೆಗಳಾಗ್ದಾನೆ ಇರೋ ರೀತಿ ನೋಡ್ಕೋಬೇಕು. ದಿಸ್ ಪ್ರೋಸೆಸ್ ಇಸ್ ಆಲ್ಸೋ ಟರ್ಮ್ಡ್ ಆ್ಯಸ್ ಎ ಮಾನಿಟ್ರಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಅಂತ ಹೇಳ್ತಾರೆ. ಮಾನಿಟ್ರಿಂಗ್ ಆ್ಯಂಡ್ ಕಂಟ್ರೋಲಿಂಗು ಬೈ ದ ಪ್ರಾಜೆಕ್ಟ್ ಮ್ಯಾನೇಜರ್ ಅವರು. ಆಫ್ಟರ್ ಸ್ಯಾಟಿಸ್ಫ್ಯಾಕ್ಷನ್ ಫ್ರಮ್ ದ ಕಸ್ಟಮರ್, ಸ್ಪಾನ್ಸರರ್ಸ್, ಸ್ಟಾಕ್ ಹೋಲ್ಡರ್ಸ್ ಅಟ್ ದ ಎಂಡ್, ಹೀ ಟೇಕ್ಸ್ ದ ಪ್ರೋಸೆಸ್ ಆಫ್ ದ ನೆಕ್ಸ್ಟ್ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಪ್ರಾಜೆಕ್ಟ್ ಮ್ಯಾನೇಜರು ಒಂದೊಂದನ್ನೇ ಒಂದೊಂದು ಆ್ಯಕ್ಟಿವಿಟಿನ ಮಾನಿಟ್ರ್ ಮಾಡಿ ಫೀಡ್ಬ್ಯಾಕ್ಸ್ ತೊಗೊಂಡು ಅವ್ರಿಗೆ ಬೇಕಾಗಿರೋವಂಥ ಪ್ರಾಡಕ್ಟ್ ಅಥವಾ ಪ್ರಾಜೆಕ್ಟನ್ನು ಯಾವ ರೀತಿ ಡೆಲಿವರ್ ಮಾಡಬೇಕು ಅಂತ ಅವನಿಗೆ ಐಡಿಯಾ ಇರುತ್ತೆ. ಸೊ ಆ ರೀತಿ ಮಾಡಬೇಕಾಗುತ್ತೆ. ಈಗ ಉದಾಹರಣೆಗೆ ಮೂವಿ ಅಂತ ಕನ್ಸಿಡರ್ ಮಾಡಿದಾಗ ಡೈರೆಕ್ಟರ್ ಹಿ ಹ್ಯಾಸ್ ಟು ಟೇಕ್ ಕೇರ್ ಆಲ್ ದ ರೆಸ್ಪಾನ್ಸಿಬಿಲಿಟಿ, ಯಾವ ಸೀನಲ್ಲಿ ಏನಿರಬೇಕು, ಯಾವ ರೀತಿ ಕ್ಯಾಮ್ರಾ ಇರಬೇಕು, ಅದನ್ನು ಕ್ಯಾಮ್ರಾನ ಮ್ಯಾನ್ಗೆ ಡೈರೆಕ್ಷನ್ ಕೊಡುವಂಥದ್ದು ಇರ್ಬೋದು. ಅದೇ ರೀತಿ ಇಂಡಸ್ಟ್ರಿನಲ್ಲಿ ಸೊ ಒಬ್ಬ ಈ ಪ್ರಾಡಕ್ಟ್ ಯಾವ ರೀತಿ, ಈಗ ಉದಾಹರಣೆಗೆ ಒಂದು ಫ್ಲೈಟ್ ಡಿಸೈನ್ ಮಾಡಬೇಕು ಅನ್ನೋದಾದರೆ, ಅಥವಾ ಒಂದು ಕಾರನ್ನು ಡಿಸೈನ್ ಮಾಡಬೇಕು ಅನ್ನೋದಾದರೆ ಮೆಕ್ಯಾನಿಕಲ್ ಆಗಿ ಯಾವ ರೀತಿ ಡಿಸೈನ್ ಇರಬೇಕು, ಎಲೆಕ್ಟ್ರಾನಿಕಲಿ ಯಾವ ರೀತಿ ಲಾಕಿಂಗು ಅನ್ಲಾಕಿಂಗು, ಆಕ್ಸಿಡೆಂಟ್ ಕೇಸಲ್ಲಿ ಏರ್ ಬ್ಯಾಗ್ ಓಪನ್ ಮಾಡೋಕ್ಕೆ ಸೆನ್ಸರ್ಸ್ ಯಾವುದು ಇರಬೇಕು, ಪ್ರಾಜೆಕ್ಟ್, ಸೊ ಈ ರೀತಿ ಆದಂತಹ ಸಿಚುಯೇಷನ್ ಇದ್ದಾಗ ಮಾಡುವಂಥದ್ದು. ಇದು ಎಕ್ಸಿಕ್ಯೂಷನ್ ಫೇಸಲ್ಲಿ ದೇ ಹ್ಯಾವ್ ಟು ಡೂ ಆಲ್ ಟೈಪ್ ಆಫ್ ಎಕ್ಸಿಕ್ಯೂಷನ್. ಅಲ್ಲಿ ಅಸೆಂಬ್ಲಿಂಗ್ ಆಗಬೇಕಾದ್ರೆ ಪ್ರತಿಯೊಂದು ಕಡೆಯೂ ಟೆಸ್ಟ್ ಮಾಡ್ತಾ ಅದನ್ನು ಫೈನಲೈಸ್ ಮಾಡ್ತಾ ಹೋಗಬೇಕು. ಸೊ
ಪ್ರಾಜೆಕ್ಟ್ ಮ್ಯಾನೇಜರ್ ಹ್ಯಾಸ್ ಟು ಟೇಕ್ ದ ಡಿಸಿಷನ್ ವಾಟ್ ಹಿ ಟು ಡೂ ಆ್ಯಂಡ್ ಆದಷ್ಟು ಎರರ್ ಕರೆಕ್ಷನ್ಸನ್ನೆಲ್ಲ ಆಗಾಗ ಮಾಡ್ತಾ ಇರಬೇಕಾಗುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಟರ್ಮಿನೇಷನ್ ಫೇಸ್. ಇದು ಲಾಸ್ಟ್ ಫೇಸ್ ಆಗಿದೆ. 4 ಫೇಸಲ್ಲಿ ಒಂದು ಬಿಗಿನಿಂಗು, ಇನ್ನೊಂದು ಪ್ಲಾನಿಂಗು, ಇನ್ನೊಂದು ಇಂಪ್ಲಿಮೆಂಟೇಷನ್ ಅಥವಾ ಎಕ್ಸಿಕ್ಯೂಷನ್ ಅಂತ ಹೇಳ್ತೀವಿ, 4ನೇದು ಟರ್ಮಿನೇಷನ್. ಎಲ್ಲ ಪ್ರಾಜೆಕ್ಟ್ ಕಂಪ್ಲೀಟ್ ಆಯಿತು ಅಂದಾಗ ಅದಕ್ಕೆ ಸೂಕ್ತವಾದಂತಹ ಡಾಕ್ಯುಮೆಂಟೇಷನನ್ನು ಮತ್ತು ಅದರಲ್ಲಿ ಉಳಿದಿರುವಂತಹ ಬಡ್ಜೆಟ್ಟು, ಪ್ರಾಜೆಕ್ಟ್ ಡೈರಿ, ಎಲ್ಲೆಲ್ಲಿ ಪ್ರಾಜೆಕ್ಟ್ ಕಾಂಟ್ರಾಕ್ಟರ್ ಡೀಟೇಲ್ಸು, ಸೊ ಯಾರಿಗೆ ಏನು ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿದೆ, ಅದಕ್ಕೆ ಬಂದಂತಹ ಲಾಭ ನಷ್ಟಗಳೇನು, ಸೊ ಇದು ಎಲ್ಲದನ್ನು ಸಹ ನಾವು ನೋಡ್ಕೋಬೇಕಾಗುತ್ತೆ. ಸೊ ಪ್ರಾಜೆಕ್ಟ್ ಮ್ಯಾನೇಜರ್ ಹ್ಯಾಸ್ ಟು ಹ್ಯಾಂಡಲ್ ಆಲ್ ದೀಸ್ ಆ್ಯಕ್ಟಿವಿಟಿ ಅಂದರೆ ಡಾಕ್ಯುಮೆಂಟೇಷನ್. ಆ ಟರ್ಮಿನೇಷನ್ ಟೀಮೇ ಬೇರೆ ಇರುತ್ತೆ. ಆ ಟರ್ಮಿನೇಷನ್ ಟೀಮಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿನ ಅಸೈನ್ ಮಾಡಿರ್ತಾರೆ ಪ್ರಾಜೆಕ್ಟ್ ಮ್ಯಾನೇಜರ್. ಈ ಹ್ಯಾಸ್ ಟು ಮಾನಿಟರ್ ಆ್ಯಂಡ್ ಆಲ್ ಅದರ್ ಇಶ್ಯೂಸ್. ಓಕೆ, ಸೊ ಆಗ ಕ್ಲೋಸ್ ಆದಾಗ ಫೈನಲಿ ದಟ್ ಪ್ರಾಜೆಕ್ಟ್ ಹ್ಯಾಸ್ ಬೀನ್ ಟರ್ಮಿನೇಟೆಡ್ ಅನ್ನೋದನ್ನು ನಾವು ಹೇಳ್ಬೋದು. ದಿಸ್ ಈಸ್ ಅಬೌಟ್ ಅಂದರೆ ಆ ಪ್ರಾಜೆಕ್ಟ್ ಲೈಫ್ ಸೈಕಲಲ್ಲಿ ಕೊನೆಯ ಭಾಗವಾಗಿರುತ್ತೆ. ಸೊ ಕೆಲವೊಂದು ಸಮಯದಲ್ಲಿ ಪ್ರಾಜೆಕ್ಟ್ ಟರ್ಮಿನೇಷನ್ ಫೇಸು 1 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, ಈ ರೀತಿ ವ್ಯತ್ಯಾಸ ಇರುತ್ತೆ ಒಂದೊಂದು. ಅಥವಾ ಕೆಲವೊಂದು ಇಂಡಸ್ಟ್ರಿನಲ್ಲಿ ಟರ್ಮಿನೇಷನ್ ಫೇಸು ಎಕ್ಸಿಕ್ಯೂಷನ್ ಫೇಸ್ಗಿಂತ ಜಾಸ್ತಿ ಇರುತ್ತೆ ಕೆಲವೊಂದು ಟೈಮಲ್ಲಿ. ಕೆಲವೊಂದು ಸತಿ ಟೆಸ್ಟಿಂಗು, ಪ್ರಿಕಾಷನರಿ ಮೆಷರ್ಸು, ಸೊ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಉದಾಹರಣೆಗೆ ರಾಕೆಟ್ ಲಾಂಚ್ ಆದಾಗ, ಒಂದು ಸ್ಯಾಟಲೈಟ್ ಲಾಂಚ್ ಆಗಿದೆ ಅಂದರೆ ಸೊ ಅದು ಅಂದರೆ ಅದರ ಲೈಫ್ ಸೈಕಲ್ ಮುಗಿದಾಗ ಅದನ್ನು ಮತ್ತೆ ವಾಪಸ್ ಮತ್ತೆ ಭೂಮಿಗೆ ಬರುತ್ತಾ ಅಥವಾ ಅಲ್ಲೇ ಎಕ್ಸಾಸ್ಟ್ ಆಗುತ್ತಾ, ಈ ರೀತಿ ಎಲ್ಲ ಇರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದ ಪ್ರಾಜೆಕ್ಟ್ ದ ಫೇಸಸ್ ವಿಲ್ ಟೇಕ್ ಡಿಫ್ರೆಂಟ್ ಟೈಮಿಂಗ್ಸ್. ಕೆಲವೊಂದರಲ್ಲಿ ಎಕ್ಸಿಕ್ಯೂಷನ್ ಟೈಮು ಕಮ್ಮಿ ಇದ್ದು ಪ್ಲಾನಿಂಗ್ ಟೈಮ್ ಜಾಸ್ತಿ ಇರುತ್ತೆ. ಕೆಲವೊಂದರಲ್ಲಿ ಇನಿಷಿಯಲ್ ಫೇಸು ಜಾಸ್ತಿ ಇರುತ್ತೆ, ಟರ್ಮಿನೇಷನ್ ಫೇಸ್ ಕಮ್ಮಿ ಇರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದ ಡಿಫ್ರೆಂಟ್ ಪ್ರಾಜೆಕ್ಟ್ there will be different types of timing and shares. ಸೊ ಉದಾಹರಣೆಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಪ್ರಾಜೆಕ್ಟ್ ಲೈಫ್ ಸೈಕಲ್ ಯಾವುದ್ಯಾವುದು ಅಂತ ಹೇಳಿದಾಗ ಎಲ್ಲದೂ ಇನ್ಕ್ಲೂಡ್ ಆಗಿರುತ್ತಾ, ಇದರಲ್ಲಿ ಯಾವ್ದಾದ್ರು ಒಂದನ್ನು ಮಾತ್ರ ಇರುತ್ತಾ ಅಂತ ಒಂದು ಪ್ರಶ್ನೆ ಇದೆ. ಓಕೆ, ನೆಕ್ಸ್ಟ್ ಒನ್ ಇಸ್, ಸೊ ದಿಸ್ ಈಸ್ ದ ಲಿಂಕ್ ವೇರ್ ಐ ಹ್ಯಾವ್ ರೆಫರ್ಡ್ ದ ಫ್ಯೂ information and this is the book I have referred. Thank you one and all. So myself I am Dr. Panduranga HD, lecturer in ENC, GPT Thurvekere. Thank you.